CCTVನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವರು ಅವ್ರು ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನ ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಎರಡನೇದು, ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಕೂಡ ತೋರಿಸಿದಿರಿ ಎಲ್ಲದನ್ನು. DK ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ, ಬೋಸ್ ರಾಜು ನೀವು ತೋರಿಸಿದಿರಿ, ನಜೀರ್ ಅಹಮದ್ ನೀವು ತೋರಿಸಿದಿರಿ, ಚಂದ್ರರಾಜ್ ಹಟ್ಟಿವಡಿ ಅವರನ್ನು ನೀವು ತೋರಿಸಿದಿರಿ. ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಈಗ ನನ್ನ ಮೇಲೆ ಅವರು ತ್ವರಿತ ಕ್ರಮ ಕೈಗೊಳ್ಳೋದಾದರೆ ಇವ್ರ ಮೇಲೆ ಯಾಕೆ ತ್ವರಿತ ಕ್ರಮ ಕೈಗೊಳ್ಳಲ್ಲ? ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ? ಆಳುವ ಪಕ್ಷದವರು ಒಂದು ಭಯನ? ಆಳುವ ಪಕ್ಷದವರಿಗೆ ಒಂದು ಸಂವಿಧಾನ ಈ ದೇಶದಲ್ಲಿ ಇದೆಯಾ? ಆಳುವ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ವಿರೋಧ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ. ಕಾಂಗ್ರೆಸ್ಸು ಕೆಲವು ಮಂತ್ರಿಗಳು ತುರ್ತು ಪರಿಸ್ಥಿತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ ಸಂಘಟನೆಗೆ ಸೇರಿದವನ್ನ. ಹಾಗಾಗಿ ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3.5-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು. ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ? ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು. ರಾಮದುರ್ಗದಲ್ಲಿ 3:15-3:30 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:30 11:45 ಇರ್ಬೋದು ಸಮಯ. ಫಸ್ಟ್ ಏಡ್ ಮಾಡಿದ್ದೆಲ್ಲಿ? ಅಲ್ಲಿಗೆ. ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಅಲ್ಲಿಂದ ಯಾದವಾಡಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಲೋಕಾಪುರಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಮುಧೋಳಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಯರಗಟ್ಟಿಗೆ ಕರ್ಕೊಂಡು ಹೋಗಿದ್ಯಾಕೆ? ಅಂಕಲಿಗೆ ಕರ್ಕೊಂಡು ಹೋಗಿದ್ಯಾಕೆ? ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾಕೆ? ಗರಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಹೇಳಬೇಕಲ್ವಾ? ಅಂದರೆ ಅವ್ರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಆರ್ಡರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ? ಅಲ್ಲಿಗೇನ ತನಿಖೆ ನಡೆಸೋ ಉದ್ದೇಶಕ್ಕೆ ಕರ್ಕೊಂಡು ಹೋಗಿದ್ರ? ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟ ಸ್ಥಳ ಸುವರ್ಣ ಸೌಧ, ರಾಮದುರ್ಗ, ಅಂಕಲಿಗಿ, ಯಾದವಾಡ ಅಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಮತ್ತು ನಮ್ಮ ಸದನದ ಸಭಾಪತಿಗಳು, ಅವರು ನಮ್ಮ ಸದನಕ್ಕೆ ಸುಪ್ರೀಮು. CM ಅಲ್ಲ, DCM ಅಲ್ಲ, ವಿಧಾನಸಭೆ ಅಧ್ಯಕ್ಷರು ಅಲ್ಲ, ನಮ್ಮ ಸದನಕ್ಕೆ ಸುಪ್ರೀಮು. CCTVನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಎರಡನೇದು, ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಕೂಡ ತೋರಿಸಿದಿರಿ ಎಲ್ಲದನ್ನು. DK ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ, ಬೋಸ್ ರಾಜು ನೀವು ತೋರಿಸಿದಿರಿ, ನಜೀರ್ ಅಹಮದ್ ನೀವು ತೋರಿಸಿದಿರಿ, ಚಂದ್ರರಾಜ್ ಹಟ್ಟಿವಡಿ ಅವರನ್ನು ನೀವು ತೋರಿಸಿದಿರಿ. ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಈಗ ನನ್ನ ಮೇಲೆ ಅವರು ತ್ವರಿತ ಕ್ರಮ ಕೈಗೊಳ್ಳೋದಾದರೆ ಇವ್ರ ಮೇಲೆ ಯಾಕೆ ತ್ವರಿತ ಕ್ರಮ ಕೈಗೊಳ್ಳಲ್ಲ? ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ? ಆಳುವ ಪಕ್ಷದವರು ಒಂದು ಭಯನ? ಆಳುವ ಪಕ್ಷದವರಿಗೆ ಒಂದು ಸಂವಿಧಾನ ಈ ದೇಶದಲ್ಲಿ ಇದೆಯಾ? ಆಳುವ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ವಿರೋಧ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ. ಕಾಂಗ್ರೆಸ್ಸು
ಕೆಲವು ಮಂತ್ರಿಗಳು ತುರ್ತು ಪರಿಸ್ಥಿತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ ಸಂಘಟನೆಗೆ ಸೇರಿದವನು ನಾನು. ಹಾಗಾಗಿ ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು. ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ? ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು. ರಾಮದುರ್ಗದಲ್ಲಿ 3:15-3:30 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:30 11:15 ಇರ್ಬೋದು ಸಮಯ. ಫಸ್ಟ್ ಏಡ್ ಮಾಡಿದ್ದೆಲ್ಲಿ? ಅಲ್ಲಿಗೆ. ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಅಲ್ಲಿಂದ ಯಾದವಾಡಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಲೋಕಾಪುರಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಮುಧೋಳಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಯರಗಟ್ಟಿಗೆ ಕರ್ಕೊಂಡು ಹೋಗಿದ್ಯಾಕೆ? ಅಂಕಲಿಗೆ ಕರ್ಕೊಂಡು ಹೋಗಿದ್ಯಾಕೆ? ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾಕೆ? ಗರಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಹೇಳಬೇಕಲ್ವಾ? ಅಂದರೆ ಅವ್ರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಆರ್ಡರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ? ಅಲ್ಲಿಗೇನ ತನಿಖೆ ನಡೆಸೋ ಉದ್ದೇಶಕ್ಕೆ ಕರ್ಕೊಂಡು ಹೋಗಿದ್ರ? ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟೋ ಸ್ಥಳ ಸುವರ್ಣ ಸೌಧ. ರಾಮದುರ್ಗ, ಅಂಕಲಿಗಿ, ಯಾದವಾಡ ಅಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಮತ್ತು ನಮ್ಮ ಸದನದ ಸಭಾಪತಿಗಳು, ಅವರು ನಮ್ಮ ಸದನಕ್ಕೆ ಸುಪ್ರೀಮು. CM ಅಲ್ಲ, DCM ಅಲ್ಲ, ವಿಧಾನಸಭೆ ಅಧ್ಯಕ್ಷರು ಅಲ್ಲ, ನಮ್ಮ ಸದನಕ್ಕೆ ಸುಪ್ರೀಮು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.